ಸೊ ಇವತ್ತು ಚಕ್ಲಿ ಮಾಡ್ತಾ ಇದ್ದೀವಿ. ಚಕ್ಲಿ ಮತ್ತು ಕೋಡ್ಬೇಳೆ. ಸೊ ಫಸ್ಟ್ ಇವಾಗ ಚಕ್ಲಿಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಬೆಣ್ಣೆ ಕಾದಿದೆಮ್ಮ. ಬೆಣ್ಣೆ ನೋಡ್ರಿ ಇಲ್ಲಿ ಹಿಂಗಿರುತ್ತೆ, ಇದೆ ಈ ಥರ ಕ್ಯೂಬ್ಸ್ ಇರ್ತವೆ ಹಾಕೋದಂಗೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇಲ್ಲಿ ನಾನು ಬೆಣ್ಣೆನ ತುಪ್ಪ ಕಾಯಿಸ್ತಾ ಇದ್ದೀನಿ. ಸೊ ಬೆಣ್ಣೆನ ನಾನು ನಮ್ಮ ಅತ್ತೆ ಅವ್ರಿಗೆ ತೋರಿಸ್ತಾ ಇದ್ದೆ, ಇಲ್ಲಿ ಯಾವ ಥರ ನಾವು ತುಪ್ಪನ ಮನೆಯಲ್ಲೇ ಕಾಯಿಸ್ಕೊಳ್ತೀವಿ ಅಂತ ಹೇಳ್ಬಿಟ್ಟು. ಸೊ ಈ ಥರ ಇಂಡಿಯಾದಲ್ಲಾದರೆ ಕೆನೆ ಜೋಡಿಸಿ ಅಥವಾ ಬೆಣ್ಣೆ ತೊಗೊಂಡು ತುಪ್ಪನ ಕಾಯಿಸ್ತಾರೆ. ಇಲ್ಲಿ ನಾವು ಈ ಥರ ಕ್ಯೂಬ್ಸಲ್ಲಿ ಸಿಗೋವಂಥ ಬೆಣ್ಣೆ ತೊಗೋತೀವಿ. ಚಕ್ಲಿಗೆ ಏನೇನು ಹಾಕಿದ್ದೀರಿ? ಹುರ್ಗಡ್ಲೆ ಹಿಟ್ಟು, ಅಕ್ಕಿ ಹಿಟ್ಟು, ಹುರ್ಗಡ್ಲೆ ಅಂದ್ರೆ ಪುಟಾಣಿ ಹಿಟ್ಟು ನಮ್ಮ ಕಡೆ. ಪುಟಾಣಿ ಹಿಟ್ಟು, ಹುರ್ಗಡ್ಲೆ ಹಿಟ್ಟು, ಆಮೇಲೆ ಅಕ್ಕಿ ಹಿಟ್ಟು, ಇಷ್ಟು ಒಂದು ಸಣ್ಣ ಸ್ಪೂನಿಲೆ 2 ಸ್ಪೂನ್ ಜೋಳದ ಹಿಟ್ಟು ಹಾಕಿನಿ. ಜೋಳದ ಹಿಟ್ಟ ಟೀ ಸ್ಪೂನಿಲೆ ಹಾಕಿದ್ರೆ ಹಾಕ್ಬೋದು, ಬಿಟ್ರೆ ಬಿಡ್ಬೋದು. ಹಾಕ್ಬೇಕಂತ ಏನಿಲ್ಲ. ಆಮೇಲೆ ಅಜ್ವಾನ ಎಳ್ಳು ಹಾಕೀನಿ. ಎಳ್ಳು, ಅಜ್ವಾನ ಹಾಕ್ತೀನಿ. ಅಜ್ವಾನ ಸ್ವಲ್ಪ, ಅಜ್ವಾನ ಸ್ವಲ್ಪ. ಇಲ್ಲಿ ಬೆಣ್ಣೆ ಕಾಯ್ತಾ ಇದೆ. ಉಪ್ಪು ಖಾರ ಅಲ್ಲ, ಅದಕ್ಕೆ ಉಪ್ಪು ಖಾರ ಆಮೇಲೆ ಸ್ವಲ್ಪ ಬೆಣ್ಣೆ ಕಾಯಿಸಿ ಹಾಕೊಳ್ಳೋದ. ಇದು ತುಪ್ಪ ಕಾಯಿಸ್ತಾ ಇದ್ದೀನಿ, ಬೆಣ್ಣೆ ಅದು ಎಷ್ಟು ಹಾಕ್ತೀರಿ? ಇನ್ನೊಂದು ಚೂರು ಹಾಕ್ತೀರಿ? ಇನ್ನೊಂದು ಸ್ಪೂನಾ? ಉಪ್ಪು ಹಾಕಿರಿ. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಖಾರಕ್ಕೆ ತಕ್ಕಂಗೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ಚಕ್ಲಿ ಯಾರಿಗೆ ಇಷ್ಟ ಆಗಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟ ಆಗೋವಂಥ ಇದೊಂದು ತಿನಿಸು. ಸೊ ನಮ್ಮ ಅತ್ತೆಯವರು ಈ ಚಕ್ಲಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ಮಾಡ್ತಾ ಇದ್ದೀವಿ. ಎಣ್ಣೆನೂ ಹಾಕ್ಬೋದು, ಬೆಣ್ಣೆನೂ ಹಾಕ್ಬೋದು. ಕಾಸಿ ಹಾಕ್ಬೋದು. ಎಸ್, ಇವಾಗ ಬೆಣ್ಣೆ ಹಾಕ್ಕೊಂಡ್ವಿ ನಾವು. ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡಿದ್ರಲ್ಲ ಏನೇನು ಹಾಕಿದ್ವಿ ಅಂತ. ಸೊ ಬೆಣ್ಣೆನ ಹಾಕ್ಕೊಂಡ್ಮೇಲೆ ಅದು ಕಲಿಸ್ಕೊಂಡ್ಮೇಲೆ ನೆಕ್ಸ್ಟ್ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ಸೊ ಆ ಕನ್ಸಿಸ್ಟೆನ್ಸಿ ಅಷ್ಟಿರಬೇಕು. ಚಕ್ಲಿ ತಿನ್ಬಾ ಚರಿ. 3 ತೆಗೆದ್ಬಿಡು. ಹಿಂಗೆ ಹಾಕೋರು ಕೈಯಾಗ ಎಣ್ಣೆ ಕೈಯಾಗ ಹೋಗ್ತವ. ಒಂದು ಇದಕ್ಕೆ ಬರ್ಬೋದು. ನನಗಂತೂ ಬರಲ್ಲ ಕಣಪ್ಪ ಇದು. ಬರೋದಿಲ್ಲ. ನಾನು ಹಾಕ್ತೀನಿ. ಅದು ಹಿಡಿ ಕೊಟ್ಟಿದ್ರೆ ಚಲೋ ಆಗ್ತಿತ್ತು. ಇದೆಲ್ಲ ತೆಗಿತೀನಿ. ಚಕ್ಲಿ ಬರೋಲ್ದಂತ ಸ್ನೇಹನ್ ಫ್ರಸ್ಟ್ರೇಷನ್ ನೋಡ್ರಿ ಹೆಂಗಿದೆ ಮುಖದೊಳಗೆ. ಅದು ಖುಷಿ ಇರುತ್ತೆ ಚೆನ್ನಾಗಿ ಬಂದ್ರೆ, ಯಾರಿಗಾದ್ರೂ ಹಿಂಗೆ ರೌಂಡ್ ಬರಬೇಕು ಅಂದ್ರೆ ಅದು ಚಕ್ಲಿ. ಇದೇನು ಮುರುಕೋನ? ಮುರುಕಿದೆ ಏನು ಬೆಣ್ಣೆ. ನಾನೊಂದ್ಸಲ ಟ್ರೈ ಮಾಡಿ. ಇಲ್ಲಿ ಪ್ರಾಬ್ಲಮ್ ಏನಾಗ್ತಿತ್ತು ಅಂತಂದರೆ, ಈ ಚಕ್ಲಿ ಹೊರಳು ಏನು ಚಕ್ಲಿ ಹಾಕುವಂಥದ್ದೇನಿದೆ ಅಲ್ಲ, ಸೊ ಅದು ತುಂಬ ತೆಳು ಇತ್ತು. ಚಕ್ಲಿ ತುಂಬ ತೆಳ್ಳಗೆ ಬರ್ತಾಯಿತ್ತು ಆ್ಯಂಡ್ ಅದು ಕಟ್ ಆಗ್ತಾಯಿತ್ತು. ಸ್ವಲ್ಪ ಅಗಲಕ್ಕೆ ಚೆನ್ನಾಗಿ ದಪ್ಪ ಇದ್ದರೆ ನೀಟಾಗಿ ನಾವು ಒತ್ತಿದ ತಕ್ಷಣ ನೀಟಾಗಿ ಬೀಳತ್ತೆ. ಬಟ್ ಇಲ್ಲಿ ಏನಾಗ್ತಾಯಿತ್ತು ಅಂತಂದರೆ, ನಾನು ಅದನ್ನು ಸರಿಯಾಗಿ ನೋಡ್ದಲೇ ತೊಗೊಂಡಿದ್ದೀನಿ. ಚಕ್ಲಿದು ಏನು ಪ್ಲೇಟ್ ಇರುತ್ತಲ್ಲ ತುಂಬ ತೆಳ್ಳಗಿತ್ತು. ಇದ್ರ ಟೈಟಲ್ ಏನು ಹೇಳಪ್ಪಿ ಹನಿ? ಟೈಟಲ್ ಏನು ಹೇಳಿ? ಒಂದು ಚಕ್ಕಲಿಯ ಮಹಾಪ್ರಸಂಗ. ಏನು ನಗುನು ಇಲ್ಲ, ಇದು ಇಲ್ಲ.
ಸಣ್ಣ ಇಟ್ಟೆ ಕಾದತ್ ಎಣ್ಣೆ ಹಾಕಿ. ಸಾಫ್ಟ್ ಮಸ್ತ್ ಆಗಿದಾವು, ಕ್ರಿಸ್ಪಿಯಾಗಿ. ಚಕ್ಲಿ ಬರ್ತದೆ. ಏನಾಗ್ತಿದೆ ಇವಾಗ ರೌಂಡ್ ಬಂತು. ಓ ರೌಂಡ್ ಬಂತಾ? ಎಸ್ ಎಸ್ ಎಸ್, ಗ್ರೇಟ್. ಮಿಷನ್ ಚಕ್ಲಿ ಇಸ್ ಗೆಟಿಂಗ್ ಸಕ್ಸಸ್. ನಾ ಟ್ರೈ ಮಾಡ್ಲೇನು ಮಮ್ಮಿ ರೌಂಡ್ಗೆ ಬರ್ಸಕ್ಕೆ? ಇವಾಗ ಚಕ್ಲಿ ಬರ್ತಾ ಇದಾವ. ಸೊ ಚಕ್ಲಿ ತೆಳ್ಳಗೆ ಬರ್ತಾ ಇರೋ ಕಾರಣ ನಾವೇನು ಮಾಡಿದ್ವಿ, ಹಿಟ್ಟನ್ನು ಸ್ವಲ್ಪ ಇನ್ನೊಂದು ಚೂರು ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಇರೋದನ್ನ ಚೂರು ಮೆತ್ತಗೆ ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ಏನು ಮಾಡಿದ್ರು ಅಂದರೆ ನಮ್ಮ ಅತ್ತೆ ಅವರು ಕೈಗೆ ಗ್ಲೌಸ್ ಹಾಕ್ಕೊಂಡ್ರು, ಎಣ್ಣೆ ಹಾಕಬೇಕಾದ್ರೆ ಸಿಡಿಯುತ್ತೆ. ಸೊ ಹಾಗಾಗಿ ಗ್ಲೌಸ್ ಹಾಕ್ಕೊಂಡು ಒಂದು ಟ್ರಾನ್ಸ್ಪರೆಂಟ್ ಶೀಟ್ ಮೇಲೆ ಎಣ್ಣೆ ಹಚ್ಚಿ ಅದ್ರ ಮೇಲೆ ಚಕ್ಲಿನ ಹಾಕಿ ಕೈಯಲ್ಲಿ ತೊಗೊಂಡು ಹಾಕ್ತಾಯಿದ್ರು. ಸೊ ಈ ಥರ ಪ್ರೊಸೆಸ್ ಆಗ್ತಾಯಿದೆ. ಏನಾದರೂ ಒಂದು ಮಾಡಬೇಕಾದ್ರೆ ಚೆನ್ನಾಗಿ ಬಂದರೆ ಖುಷಿಯಾಗತ್ತೆ, ಇಲ್ಲ ಏನಾದ್ರು ಒಂಚೂರು ಕೆಟ್ಟೋದ್ರೆ ಎಷ್ಟು ಬೇಜಾರು ಅಂತ ಅನಿಸುತ್ತೆ, ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ, ಆ ಥರ ಆಗುತ್ತೆ. ಸೊ ನಾವು ಸುಮಾರು ಹೊತ್ತು ಟ್ರೈ ಮಾಡ್ತಾಯಿದ್ವಿ ಯಾಕೆ ಬರ್ತಾಯಿಲ್ಲ ಅಂತ. ಆಮೇಲೆ ರಿಯಲೈಸ್ ಆಯಿತು, ಇದು ತುಂಬ ತೆಳ್ಳಗಿದೆ, ಆಮೇಲೆ ನಾವು ಹಿಟ್ಟು ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೀವಿ, ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಎಣ್ಣೆಗೆ ಬಿಡ್ಬೋದು. ನಾವು ಇಟ್ಟಿದ್ದಂಥದ್ದು ಚಿಕ್ಕ ಬಾಣಲಿ ಆದ್ದರಿಂದ ಡೈರೆಕ್ಟಾಗಿ ಬಿಡೋಕ್ಕೂ ಆಗಲ್ಲ. ಸೊ ಹಾಗಾಗಿ ನಮ್ಮ ಅತ್ತೆಯವರು ಕೈಗೆ ನೋಡಿದ್ರಲ್ಲ ಕಿಚನ್ ಗ್ಲೌಸ್ನ ಹಾಕ್ಕೊಂಡ್ಬಿಟ್ಟು ಆ ಥರ ಹಾಕ್ತಾಯಿದ್ರು. ಸೊ ಇವಾಗ ನೋಡ್ತಾ ಇರ್ಬೋದು ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಥಿಕ್ನೆಸ್ ನೋಡಿ ಎಷ್ಟು ತೆಳ್ಳಗಿದೆ ಚಕ್ಲಿ ಅಂತ ಹೇಳ್ಬಿಟ್ಟು. ಯೂಶಲಿ ನಾವು ಮನೆ ಮಾಡೋ ಚಕ್ಲಿ ಎಲ್ಲ ಸ್ವಲ್ಪ ದಪ್ಪ ಇರುತ್ತಲ್ವ, ಬಟ್ ಇದು ನೋಡಿ ಎಷ್ಟು ತೆಳ್ಳಗಿದೆ. ಒತ್ತು ಜೋರೊತ್ತು ತಿನ್ಕ ಹಾಟ್ ಮಾಡಿಲ್ಲ ಒಳಗೆ ತಗೊಂಡೆ ಮುಖ ತೋರಿಸಿಲ್ಲ. ತಡಿ ಒಂದ ಸೆಕೆಂಡ್. ಈ ಸತಿ ನಾನು ಇದು ಟ್ರಯಾಂಗಲ್ ಮಾಡ್ತೀನಿ. ಸರಿ ಮಾಡಿರೋ ಹಾರ್ಟ್ ಎಲ್ಲೈತಿ? ಮಧ್ಯಕ್ಕೆ ಮಧ್ಯ ಸರಿ ಮಾಡಿರೋ ಹಾರ್ಟ್ ಅವ್ನ ಕೈಯಾರ ಸಪ್ಪಿ ಒಂದ್ಸರಿ ಸರಿ ಮಾಡಿರೋ ಹಾರ್ಟ್ ಇಲ್ಲಿದೆ. ಸೊ ಫೈನಲ್ ಔಟ್ಪುಟ್ಟು ಚಕ್ಲಿದು ಹೇಗೆ ಬಂದಿದೆ ಅಂತ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ರುಚಿಯಾಗಿ ಇತ್ತು. ಚಕ್ಲಿ ಅಂತೂ ತುಂಬ ರುಚಿ ಇತ್ತು. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಾಡಿಸ್ತು ಅನ್ನೋದು ಬಿಟ್ಟರೆ, ಬಟ್ ಫೈನಲ್ ಔಟ್ಪುಟ್ ಅಂತೂ ಸಖತ್ತಾಗಿತ್ತು ಚಕ್ಲಿ. ಯಾಕೆ ಅಳ್ತಾ ಇದೆಯಾ? ಯಾಕೆ ಅಳ್ತಾ ಇದೆಯಾ? ಹೋಗ್ಬೇಕಮ್ಮ, ಹೋಗ್ಬೇಕು ಕಂದ, ಹೋಗ್ಬೇಕಂದ. ಹಂಗೆ ಮಾಡಬಾರ್ದು. ಮಮ್ಮಿ ಬೇಗ ಬರುತ್ತೆ, ಆಮೇಲೆ 3 days ನಿನ್ನ ಜೊತೆನೇ ಇರ್ತೀನಿ. ಓಕೆ? ಇಲ್ಲ ಜಾಣ ಕೂಸು, ಲವ್ ಯು ಕೂಸೆ. ಇರಬೇಕು. ಹಂಗೆ ಮಾಡಬಾರ್ದು, ಹಠ ಮಾಡಬಾರ್ದು. ಮಮ್ಮಿಗೆ ಖುಷಿಯಿಂದ ಮಮ್ಮಿ ಹೋಗ್ಬಾ ವರ್ಕಿಗೆ ಅಂತ ಹೇಳಬೇಕು. ಐ ವಿಲ್ ಬಿ ವೇಟಿಂಗ್ ಫಾರ್ ಯು ಮಾಮಿ ಅಂತ ಹೇಳಬೇಕು. ಬಾಯ್ ಬಾಯ್ ಜುಡಿಯೋ. ಮಮ್ಮಿ ಜೊತೆ ಸ್ಕೂಲಿಗೆ ಬಿಡಕ್ ಬಂದ್ಯಾ? ಅಳ್ತಾ ಇದ್ದಲ್ಲ ಮಮ್ಮಿ ಬೇಕು ಅಂತ. ಬೇಕಾ ಮಮ್ಮಿ? ಬೇಗ ಬರ್ತೀನಿ. ಓಕೆ? ನಮ್ಮ ಅತ್ತೆ ಮಾವರು US ಬಂದು ಇಷ್ಟು ದಿನ ಆಯ್ತಲ್ಲ. ಸೊ ಅವರು ಏನೇನು ನೋಟಿಸ್ ಮಾಡಿದ್ದಾರೆ, ಏನೇನು ಚೇಂಜಸ್ ಅನ್ಸಿದೆ ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳೋಣ. ಎಲ್ಲಿ ಹೋಗ್ತಾ ಇದೀವಿ ಸರಿ ನಾವು? ನನ್ನ ಫೇವರೇಟ್ ಪ್ಲೇಸ್. ಹೌದಾ? ಹೋಗಂಚಲ್ ಫಾರೆಸ್ಟ್ಗೆ ಹೋಗ. ಫಾರೆಸ್ಟಿಗೆ ಹೋಗಿ
ಒಂದರ ಪಿಡಿ ಕಾಣಲ್ಲ ರೋಡಲ್ಲಿ ಯಾರು ಕಾಣಿಸೋದಿಲ್ಲ, ಎಲ್ಲ ಬರೀ ಕಾರಲ್ಲ, ಬರೀ ಕಾರು ಬಿಲ್ಡಿಂಗ್ಗಳು, ಕಾರ್ಗಳು ಅಷ್ಟೇ, ಮನುಷ್ಯ ಇಲ್ಲ. ಅಂದ ಅನಿಮಲ್ಸ್, ಪ್ರಾಣಿಗಳು ನೋಡ್ಬೇಕು ಅಂತಂದ್ರೆ ಪಾರ್ಕ್ ಒಳಗ ಕಾಣಿಸೋದು. ಆಮೇಲೆ ಶಾಪಿಂಗ್ ಮಾಡಕ್ ಹೋದ್ರೆ ಇಂಡಿಯನ್ ಸ್ಟೋರ್ ಒಳಗ ಅಲ್ಲೇ ಸ್ವಲ್ಪ ಸ್ವಲ್ಪ ಕಾಣಿಸೋದು. ಹೌದು. ಇಲ್ಲಿ ಪಾರ್ಕಿಂಗ್, ಕಾರ್ ಪಾರ್ಕಿಂಗ್ ಇಷ್ಟ ಬರುತ್ತೆ. ಕಾರ್ ಪಾರ್ಕಿಂಗ್ ಇಷ್ಟನಾ ನಿಮಗೆ? ಭಾರಿ ಚಂದ ದೇವಸ್ಥಾನ. ಹೌದು, ಯಾರಿಗೂ ತೊಂದ್ರೆ ಆಗದಂಗೆ. ರೂಲ್ಸ್ ಪ್ರಕಾರ ಎಲ್ಲ. ಹೌದು, ಎಲ್ಲರೂ ರೂಲ್ಸ್ ಫಾಲೋ ಮಾಡ್ತಾರೆ. ಮಧ್ಯೆ ಬಂದು ಸೇರ್ಕೊಳಂಗಿಲ್ಲ. ಒಂದ್ ಕಾರಿಗೆ ಒಂದ್ ಕಾರ್ ಬರೋ ನಿಲ್ಲೋ ಅಷ್ಟು ಜಾಗ ಬಿಟ್ಟಿರ್ತಾರೆ, ಅಷ್ಟು ಜಾಗ ಬಿಟ್ಟು ನಿಲ್ಸಿರ್ತಾರೆ. ಜಾಗ ಇದ್ವಾ ನಾವು ಹೋಗಿ ನಿಲ್ಲ ನನಗಿಲ್ಲ. ಮಧ್ಯೆ ತಂದು ನಿಲ್ಸಂಗಿಲ್ಲ ಇಲ್ಲೇ. ಎಷ್ಟು ಫಾಸ್ಟ್ ಹೋಗ್ತಿರತ್ರಿ ಹೆಂಗೆ? ಭಾರಿ ಫಾಸ್ಟ್. ಇದು ಸ್ಕೈ ಸ್ಕ್ರೇಪರ್ಸ್ ಅಂತಾರೆ ಇದಕ್ಕೆ. ಸ್ಕೈ ಸ್ಕ್ರೇಪರ್ಸ್ ಅಂತ ಆಕಾಶ ಮೇಲ್ ಮುಟ್ಟೋದು, ಅದಕ್ಕೆ ಸ್ಕೈ ಅದೇ ಅದು ಅದು ಇನ್ ಕನ್ನಡದಲ್ಲಿ ಸ್ಕೈ ಸ್ಕ್ರೇಪರ್ಸ್ ಅನ್ನಲ್ಲ, ದೊಡ್ಡ ಬಿಲ್ಡಿಂಗ್. ಇದು ಟಾಲೆಸ್ಟ್ ಬಿಲ್ಡಿಂಗ್ ಅಂಡ್ ಹ್ಯೂಸ್ಟನ್. ಟಾಯ್ಲೆಟ್ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ಹ್ಯೂಸ್ಟನ್. So funny. ಟಾಯ್ಲೆಟ್ ಬಿಲ್ಡಿಂಗ್ ಅಂತ ಹೇಳ್ತಿದ್ದೆ. ಟಾಲೆಸ್ಟ್ ಕಂದ. Yes, by miss ಆಯ್ತು ಸರಿ. ಸೊ ಅವರಿಗೆ ತುಂಬ ಚೇಂಜಸ್ ಅಂತ ಅನಿಸುತ್ತೆ, ನೋಟಿಸ್ ಮಾಡಿದ್ದಾರೆ. ಜಾಸ್ತಿ ಅವರು ಎಕ್ಸ್ಪ್ರೆಸಿವ್ ಇಲ್ಲ, ಎಲ್ಲ ಹೇಳ್ಕೊಳ್ಳಲ್ಲ, ಬಟ್ ಇಷ್ಟಾದರೂ ಹೇಳ್ಕೊಳ್ತಾ ಇದ್ದಾರೆ. ಸೊ ಇವಾಗ ನಾವು ಎಲ್ಲಿ ಬಂದ್ವಿ ಅಂತಂದರೆ ಮಾಲಿಗೆ ಬಂದಿದ್ದೀವಿ. ಸೊ ಇದು ಬಂದು ಗಲೇರಿಯಾ ಮಾಲ್ ಅಂತ ಹೇಳ್ಬಿಟ್ಟು ಹ್ಯೂಸ್ಟನಲ್ಲಿ ದೊಡ್ಡದಾದಂತಹ ಮಾಲ್. ಇಲ್ಲಿ ನೋಡ್ತಾ ಇರ್ಬೋದು ನಾವು. ಆ್ಯಕ್ಚುಲಿ ಟೈಮ್ ತುಂಬಾ ಬೇಕು ಇದೆಲ್ಲ ಎಕ್ಸ್ಪ್ಲೋರ್ ಮಾಡಿ ನೋಡೋಕ್ಕೆ. ಆ್ಯಂಡ್ ಅವ್ರಿಗೆ ಜಾಸ್ತಿ ನಡೆಯೋಕ್ಕಾಗೋದಿಲ್ಲ, ಸುಸ್ತಾಗತ್ತೆ ಅಂತ ಹೇಳ್ಬಿಟ್ಟು ನಾವು ಮೇನ್ ಪಾರ್ಟ್ ಏನಿರುತ್ತಲ್ಲ, ಸೊ ಅಲ್ಲಿಗೆ ಮಾತ್ರ ಕರ್ಕೊಂಡು ಬಂದಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಐಸ್ ಸ್ಕೇಟ್ಸ್ ಎಲ್ಲ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಚೆರಿಗೆ ತುಂಬ ಇಷ್ಟ ನೋಡೋಕ್ಕೆ. ಆ್ಯಂಡ್ ನಮ್ಮ ಅತ್ತೆ ಮಾವನೂ ಅಷ್ಟೇ ತುಂಬ ಖುಷಿಪಟ್ಟು ನೋಡ್ತಾ ಇದ್ರು. ಈ ಥರ ಐಸ್ ಸ್ಕೇಟ್ ಮಾಡೋದು ರಿಯಲ್ ಆಗಿ ನೋಡಿರಲಿಲ್ಲ ಅಂತೆ ಅವರು. ಆ್ಯಂಡ್ ಈ ಮಾಲ್ ಬಂದು ಯಾವಾಗಲೂ ರಶ್ ಇರುತ್ತೆ, ಯಾವಾಗಲೂ ಜನ ತುಂಬ ಇರ್ತಾರೆ. ಸೊ ಯಾವ ಟೈಮಲ್ಲಾದರೂ ಹಿಂಗೆ ಇರುತ್ತೆ. ಅದು ಒಂದೊಂದು ಬ್ಯಾಗ್ 1.5 ಲಕ್ಷ 2 ಲಕ್ಷ. ಗುಚ್ಚಿ ಅಂತ CI ಅಂತ ಇದೆಲ್ಲ ಅದೂ ಅಷ್ಟೇ, ಅದು ಎಲ್ಲ 80,000 ಲಕ್ಷದ ಮೇಲೆ. ಎಸ್, ಇಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆದಂತಹ ಶಾಪ್ಗಳು, ಎಕ್ಸಾಂಪಲ್ ಲೂಯಿ ವಿಟಾನ್ ಆಗಿರ್ಬೋದು, ಗೂಚಿ ಆಗಿರ್ಬೋದು, ಪ್ರಾಡಾ, ಡಿಯೋರ್, ಈ ಥರ ಶಾಪ್ಗಳನ್ನೆಲ್ಲ ನಾನು ತೋರಿಸ್ತಾ ಇದ್ದೆ. ನೋಡ್ರಿ ಅಮ್ಮ, ಇಲ್ಲಿ ಅಷ್ಟೇ ಲಕ್ಷಗಟ್ಟಲೆ ಇರುತ್ತೆ. ಒಂದು ಶೂಗೆ, ಬ್ಯಾಗಿಗೆ, ಒಂದು ಡ್ರೆಸ್ಸಿಗೆ, ವಾಚ್ ಆಗಿರ್ಬೋದು, ಪ್ರತಿಯೊಂದೂ ಎಲ್ಲ ಲಕ್ಷದ ಮೇಲೆ, 2 ಲಕ್ಷ 3 ಲಕ್ಷ ಎಲ್ಲದೂ ಜಾಸ್ತಿನೇ ಇರುತ್ತೆ ಅಂತ ಹೇಳ್ತಿದ್ದೆ. ಅವರು ಅಷ್ಟೇ ಎಕ್ಸೈಟ್ಮೆಂಟ್, ಹೌದಾ ಅಷ್ಟೆಲ್ಲ ಇರುತ್ತಾ ಕಾಸ್ಟ್ಲಿ ಅಂತ ಕೇಳ್ತಾ ಇದ್ರು. ಅಂದರೆ ಅವ್ರಿಗೆ ಅದ್ರ ಬಗ್ಗೆ ಯಾವುದೇ ಥರದ ಐಡಿಯಾ ಇಲ್ಲ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೆ. ಆ್ಯಂಡ್ ನನಗೂ ಅಷ್ಟಾಗಿ ನಿಖರವಾದ ಬೆಲೆಗಳಂತೂ ನನಗೂ ಗೊತ್ತಿಲ್ಲ. ಬಟ್ ಇಷ್ಟಂತೂ ಇದ್ರ ಮೇಲಂತೂ ಲಕ್ಷದ ಮೇಲೆ 1.5 ಲಕ್ಷ 2 ಲಕ್ಷ 3 ಲಕ್ಷದ ಮೇಲಂತೂ ಇರುತ್ತೆ ಅಂತ ನನಗೆ ಗೊತ್ತು. ಬಿಕಾಸ್ ಒಂದೊಂದು ಟೀ ಶರ್ಟೇ $500-600 ಇರುತ್ತೆ. ಸೊ ನಿಖರವಾಗಿ ಗೊತ್ತಿಲ್ಲದೆ ಇದ್ರೂ ನಾನು ಒಂದು ಐಡಿಯಾ ಅವರಿಗೆ ಕೊಡ್ತಾ ಇದ್ದೆ, ಇಷ್ಟಿಷ್ಟು ಇರುತ್ತೆ ಅಂತ ಹೇಳ್ಬಿಟ್ಟು. ಅವರು ಅದನ್ನು ಕ್ಯೂರಿಯಾಸಿಟಿಯಿಂದ ಕೇಳ್ತಾರೆ. ಅಮೆರಿಕನ್ ಬಾವುಟ, ಅದು ಅಮೆರಿಕದ ಬಾವುಟ ನೋಡ್ರಿ.
ಅದನ್ನೇ ನೋಡಿದೆ ಬನ್ನಿ. ಇದೆಲ್ಲ ಅಪಾರ್ಟ್ಮೆಂಟ್ಸ್ಗಳು ಆ ಕಡೆ ಈ ಕಡೆ ಇದಾವಲ್ಲ. ಹೂ ಮನಿ ಇಲ್ಲ. ಹಾ, ಅಪಾರ್ಟ್ಮೆಂಟ್ಸ್. ಆ್ಯಂಡ್ ಮಾಲ್ಗಳಲ್ಲಿ ನನ್ನ ಹಸ್ಬೆಂಡ್ ವರ್ಕ್ ಮಾಡ್ತಾ ಇದ್ದಾರಲ್ಲ, MD ಆ್ಯಂಡರ್ಸನ್ ಕ್ಯಾನ್ಸರ್ ಸೆಂಟರು, ಅದ್ರದ್ದು ಒಂದು ಅಡ್ವರ್ಟೈಸ್ಮೆಂಟ್ ಹಾಕಿದ್ರು, ಬ್ಯಾನರು. ಸೊ ಅದನ್ನು ತೋರಿಸ್ತಾ ಇದ್ರು, ನೋಡು ನಾನಲ್ಲಿ ವರ್ಕ್ ಮಾಡ್ತಾ ಇರೋವಂಥದ್ದನ್ನು ಅವರಲ್ಲಿ ಬ್ಯಾನರಲ್ಲಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಎಲ್ಲ ಇದೆ, ಯಾವ್ದು ನೋಡೋಣ ಯಾವ್ದು ಬಿಡೋಣ ಅನ್ನೋ ಥರ ಅನಿಸುತ್ತೆ. ನಾನು ಹೇಳ್ತಾ ಇದ್ನಲ್ಲ, ಇದೆ ಕ್ಯಾನ್ಸರ್ ಬ್ಯಾನರ್ ಹಾಕಿದ್ದಾರೆ. ಹಾಗೆಯೇ ಶಾಪ್ಗಳಿಗೆ ಕರ್ಕೊಂಡು ಹೋಗೋಣ ಅಂತ ಫಸ್ಟ್ ಇದನ್ನೆಲ್ಲ ತೋರಿಸ್ಕೊಂಬಿಟ್ಟು ನಾವು ಮೇಸಿಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾನಂದು ಏನಾದರೂ ನೋಡೋಣ, ಚೆನ್ನಾಗಿದ್ರೆ ತೊಗೊಳ್ಳೋಣ ಶೂ ಅಥವಾ ಏನಾದರೂ ಅಂತ ಹೇಳ್ಬಿಟ್ಟು ಹೋಗೋವಂಥ ದಾರಿಯಲ್ಲೆಲ್ಲ ಈ ಥರ ಏನಾದರೂ ಒಂದು ಅಟ್ರಾಕ್ಟಿವ್ ಫಾಲ್ಸ್ ಆಗಿರ್ಬೋದು, ಈ ಥರದ್ದೇನೋ ನೀರು ಬೀಳೋ ಅಂಥದ್ದು. ಈಗ ನೋಡಿದ್ರಲ್ಲ ನೀವು, ಐಸ್ ಸ್ಕೇಟ್ ಈ ಥರದನ್ನೆಲ್ಲ ಮಾಡಿರ್ತಾರೆ. ಕ್ರಿಸ್ಮಸ್ ಟೈಮಲ್ಲೂ ಇನ್ನೂ ತುಂಬಾ ಚೆನ್ನಾಗಿ ಮಾಡಿರ್ತಾರೆ, ಎಲ್ಲ ಡೆಕೋರೇಟ್ ಮಾಡಿರ್ತಾರೆ, ಹೋಲ್ ಮಾಲ್ನ ಡೆಕೋರೇಟ್ ಮಾಡಿರ್ತಾರೆ. ಹಾಗೆ ಕ್ಲೀನ್ಲಿನೆಸ್ಸು ಅಷ್ಟೇ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ಅಷ್ಟು ಜನ ಓಡಾಡಿದ್ರು ನಮಗೆ ಎಲ್ಲೂ ಒಂದು ಸ್ವಲ್ಪನೂ ಧೂಳು ಆಗಿರ್ಬೋದು, ಒಂಥರ ಚೂರು ಗಲೀಜಾಗಿರ್ಬೋದು, ಈವನ್ ರೆಸ್ಟ್ ರೂಮ್ಗಳು ಅಷ್ಟೇ ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾರೆ. ಅದು ನಂಗೆ ತುಂಬಾ ಖುಷಿ ಅಂತ ಅನಿಸುತ್ತೆ. ಹಾಗೆ ಇಲ್ಲಿ ಬಂದ್ವಿ, ಮೇಸಿಸ್ ಒಳಗಡೆ ಬಂದ್ವಿ. ಮೇಸಿಸ್ ಒಳಗಡೆ ಇದೆಲ್ಲ ಮಾಲ್ ಬ್ರ್ಯಾಂಡ್ಸ್ಗಳೇ ಇರುತ್ತೆ. ಸೊ ಮೈಕಲ್ ಕೋರ್ಸ್ ಆಗಿರ್ಬೋದು, ಕೋಚು, ಮೆನಿ ಬ್ರ್ಯಾಂಡ್ಸ್ ಇರುತ್ತೆ. ಸೊ ಅಲ್ಲಿ ಶೂಸ್, ಬ್ಯಾಗ್ಸ್, ಪರ್ಫ್ಯೂಮ್ಸ್ ಮತ್ತು ಮೇಕಪ್ ಪ್ರತಿಯೊಂದು ಇಲ್ಲೇ ಸಿಗುತ್ತೆ. ಸೊ ಯೂಶ್ವಲಿ ನಾವು ಮೇಸಿಸ್ ಅಥವಾ ಡ್ರೆಸ್ಸಸ್ ಆಗಿದ್ದರೆ ಫಾರೆವರ್ 21, H&M ಈ ಥರ ಶಾಪ್ಗಳಿಗೆ ಹೋಗ್ತೀವಿ. ಸೊ ಅಲ್ಲೆಲ್ಲ ನೋಡಿದ್ವಿ, ಏನು ಶೂಗಳೆಲ್ಲ ಒಂದು ಸ್ವಲ್ಪ ಆಫರಲ್ಲಿ ಹಾಕಿದ್ರು. ಬಟ್ ನನಗೆ ಯಾವುದೂ ಅಷ್ಟಾಗಿ ಮ್ಯಾಚ್ ಆಗಲಿಲ್ಲ. ಒಂದೆರಡು ಇಷ್ಟ ಆಯಿತು, ಬಟ್ ಅದು ನನಗೆ ಸೈಜ್ ಇರಲಿಲ್ಲ ಅಲ್ಲಿ. ಸೊ ಹಾಗಾಗಿ ಬೇಡ ಅಂತ ಅಂದ್ಕೊಂಡು ಚರಿ ಇಲ್ಲಿ ಆಟ ಆಡೋಕ್ಕೆ ಮಕ್ಕಳೆಲ್ಲ, ಅಪ್ಪಂದ್ರದ್ದು ಮತ್ತು ಮಕ್ಕಳದ್ದು ಏನೂ ಜಾಸ್ತಿ ಕೆಲಸ ಇರಲ್ಲ ಮಾಲಲ್ಲಿ. ಸೊ ಹಾಗಾಗಿ ಅವರ ಅಮ್ಮಂದ್ರನ್ನ ಶಾಪಿಂಗಿಗೆ ಬಿಟ್ಬಿಟ್ಟು ಅಪ್ಪಗಳು ಮತ್ತು ಮಕ್ಕಳು ಬಂದುಬಿಟ್ಟು ಇಲ್ಲಿ ಆಟ ಆಡ್ತಾ ಇರ್ತಾರೆ. ಸೊ ಚರಿನೂ ಅಷ್ಟೇ ಆಟ ಆಡ್ತಾ ಇದ್ದಾಳೆ. ಆ್ಯಂಡ್ ವಾಪಸ್ ಹೋಗ್ತಾ ಇದ್ದೀವಿ. ವಾಪಸ್ ಹೋಗ್ಬೇಕಾದ್ರೆ ನಾನು ಒಂದು ಚಾಕ್ಲೇಟ್ ತೊಗೊಂಡೆ, ತುಂಬಾ ಚೆನ್ನಾಗಿರುತ್ತೆ, ನಂಗೆ ಸಖತ್ ಇಷ್ಟ. ಚಾಕ್ಲೇಟ್ ಡ್ರೈ ಫ್ರೂಟ್ಸ್ ಇಷ್ಟಪಡ್ತಿದ್ದಿಲ್ಲಲ್ಲ, ಇದ್ರೊಳಗಿರೋದಕ್ಕೆ ತಿಂತಿದ್ಯಾ? ಕ್ಯಾರಮೆಲ್ ವಿತ್ ಆಲ್ಮಂಡ್ಸ್ ಚೆನ್ನಾಗಿತ್ತಲ್ಲಮ್ಮ? ಭಾಳ ಚೆನ್ನಾಗಿದೆ. ಯಮ್ಮಿ ಅಲ್ಲ? ಚಂದ್ರು ನಂಗೆ I love this chocolate. Do you love it? ಕೈಯಾಗಿ ಕುಡಿ ಎಷ್ಟು ನೋವು ಕರಗಕತ್ತೈತಿ ನೋಡಿ. ರೋಡ್ ತುಂಬ ಕೂತಿರ್ತಾರ ನಮ್ ಕಡೆ ಎಲ್ಲ ಮಾರಕ್ರಿ, ಮಾರಾಕ ಹೂವು ಆಮೇಲೆ ತರಾಕ್ ಬಂದರು ಕುಂತಿರ್ತಾರ ಜನ. ಆದ್ರೆ ಇಲ್ಲಿ ಹುಡುಕಾಡೋದು ಯಾರು ಸಿಗಂಗಿಲ್ಲ, ಹೊರಗೆ ರೋಡ್ನಾಗ ಕುಂತಿರಂಗಿಲ್ಲ, ಏನು ಕಾಣಿಸಂಗಿಲ್ಲ, ಹುಡುಕಾಡದ ಇಲ್ಲ, ಹೂವಿಲ್ಲ, ಒಂದ್ ತರಕಾರಿ ಇಲ್ಲ, ಏನಿಲ್ಲ, ಬೇಕರಿ ಯಾವ್ದು ಇಲ್ಲ. ಇಲ್ಲ ರೋಡ್ನಾಗ ಯಾವ ಇಲ್ಲ, ಒಂದು ಸ್ಲಿಪ್ಪರಿನೂ ಇಲ್ಲ. ಇಲ್ಲಿ ಎಕ್ಸ್ಪೀರಿಯನ್ಸ್ ಬೇರೆ, ನಮ್ಮಲ್ಲಿದೆ ಬೇರೆ. ಅಲ್ಲಿ ಎಲ್ಲಾ ತರ ಎಲ್ಲ ದಾರಾಗೆ ಕಾಣಿಸ್ತತ್ರಿ. ಯಾರ್ಯಾಗ ಸಿಗ್ತಾವೆಲ್ಲ, ಹೋಗ್ತಾನೆ ದಾರಾಗ ಹೋಗ್ತಾನೆ, ನೋಡ್ಕೊಂತ ಹೋಗ್ಬೋದ. ಏ ಅಲ್ಲಿ ಹೂ ಐತಲ್, ಹೂ ತಗೊಳ್ರಿ, ಅಲ್ಲಿ ನಿಲ್ಲಿಸ್ರಿ. ಏ ಇಲ್ಲಿ ಈ ಹಣ್ಣು ಐತ್ ತಗೊಳ್ರಿ, ಈ ಹಣ್ಣ. ಇಲ್ಲಿ ಎಲ್ಲಿ ಹುಡುಕಾಡದ ಮಾಲಿಗೆ ಹೋಗೋದು, ಇಲ್ಲಿ ಶಾಪಿಗೆ ಹೋಗೋದು, ಗ್ರಾಸರಿ ಶಾಪಿಗೆ. ಬೇಕಾಗ್ತ ತರಕಾರಿ ಅದನ್ನು ಹುಡ್ಕಾಡಕತ್ತಿದ್ರೇನೆ ನೀವು? ಎಲ್ಲ ಯಾರೋ ಕಾಣಿಸ್ವಲ್ರಲ್ಲ ದಾರ? ಅದನ್ನ ನೋಡಕತ್ತೀನಿ. ಅದು ಹೋಗ್ಲಿ, ಒಬ್ಬರ ಬುಟ್ಟಿ ಇಟ್ಕೊಂಡ್ ಕುಂತದ್ದು ಅದು ಬಿಡ್ರಿ, ಇಟ್ಕೊಂಡ್ ಕುಂಡ್ರದ್ ಬಿಡ್ರಿ, ಮನುಷ್ಯರ ಕಾಣಂಗಿಲ್ರಿ. ಮನುಷ್ಯರ ಜನರೇ ಇಲ್ಲ, ಜನ ಎಲ್ಲಿ ಕಾಣ್ತೈತಿ? ಮಾಲ್ನಾಗ ಕಾಣುದು. ಮಾಲಲ್ಲಿ ನೋಡೋದ್ ನೋಡ್ರಿ, ಪಾರ್ಕ್, ಮಾಲ್, ಗ್ರಾಸರಿ ಒಳಗ ನೋಡುದು, ಹೊರಗೆ ಎಲ್ಲೂ ಕಾಣಿಸಲ್ಲ. ಹೊರಗೆ ಯಾನು ಒಂದ್ ಸೈಕಲ್ ಇಲ್ಲ, ಒಂದ್ ಸೈಕಲ್ ಮೋಟರ್ ಇಲ್ಲ, ಒಂದ್ ಹಾರ್ನ್ ಹೊಡೆದ ಕಾರ್ ಹಾರ್ನ್ ಸಪ್ಪಳ ಕಿಡಿಲ್ಲ, ಒಂದ್ ತಿಂಗಳಾತ.
ಏನಿಲ್ಲ. ಎಲ್ಲ ಬರೀ ಕಾರ್ಗಳೇ ಕಾಣಿಸ್ತಾವ. ಧರ್ಮದಾಗ ಬರೀ ಕಾರ. ಕಜ್ಜಿ ಬಿಜಿ ಹಾರ್ನು ಸೌಂಡು ಏನಿಲ್ಲ ಇಲ್ಲ. ಒಟ್ಟು ಸೌಂಡ್ಲೆಸ್, ಏನ್ ಸಪ್ಳಾನ ಕೇಳ. ಆಂಬುಲೆನ್ಸ್ ಸೈರನ್ ಬಿಟ್ರೆ ಉಳ್ಕಿದ್ದೆ. ನೋಡಿದ್ರಲ್ಲ ಇವತ್ತು ಹೆಂಗ ಅನ್ನಿಸ್ತು? ಎಂತ ಮಾಲ್ ಅದ. ಮತ್ತ ಹಂಗ ಕಾಸ್ಟ್ಲಿ, ಹಂಗ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅದ. ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನೀವು ನೋಡಿದ್ ಬರೀ ಒಂದು ಸಣ್ಣ ನಾವು ನೋಡಿದ್ ಬರೇ ಒಂದ್ ಕಾಲ ಭಾಗ. ಅಡ್ಡಾಡ್ಬೇಕು ಬಹಳ ಟೈಮ್. 2 ತಾಸು ಅಡ್ಡಾಡಿದ್ರೆ ಬರೇ ಒಂದ್ ಕಾಲ ಭಾಗ ಸಿಕ್ಕಾಗಿಲ್ಲ ಅದ. ಅದ್ರ 10 ಪಟ್ಟ ಐತಿ ಅದ. ದೊಡ್ಡ ಅಂತಸ್ತಿಗೆ ಹೋಗಿ ಒಮ್ಮಕ್ಲ ಕೆಳಗಿನಿಂದ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ. ಪಾರ್ಕಿಂಗ್ ಮೇಲೆ ಹೋಗ್ಬೋದು ಹಿಂಗೆ ಸುತ್ಕೊಂಡು. ಹೋಗಿದ್ದ ಗೊತ್ತಾಗಿಲ್ಲ ನಮಗೆ. ಕೆಳಗಿನ ಇದ್ರಾಗ ಹೋಗಿವಿ ಅಂತ ತಿಳ್ಕೊಂಡಿವಿ. ಅಲ್ಲಿ ಹೋಗಿ ಮ್ಯಾಗ ನಿಂತು ನೋಡಾಕತ್ತಿದ ಎಲ್ಲ ಫ್ಲೋರಿಗೂ ಇದು ಇರ್ತವೆ, ಪಾರ್ಕಿಂಗ್ಸ್ ಇರ್ತವೆ. ಪಾರ್ಕಿಂಗ್ ನಮ್ಗೆ ಅಡ್ಡಾಡಕ್, ಪಾರ್ಕ್ ಹಚ್ಚಕ್, ಗಾಡಿ ಹಚ್ಚಕ್ 1/2 ತಾಸು ಅಡ್ಡಾಡಿದ್ವಿ ನಾವು. ಪಾರ್ಕಿಂಗ್ ಸಿಗ್ತವೆ. ಪಾರ್ಕ್ ಮಾಡಾಕ ಕೆಳಗ ಬೇಕಲ್ಲಿ ನಿಲ್ಸಂಗಿಲ್ಲ. ಹೆಚ್ಚು ಕಡಿಮೆ ನಿಲ್ಸಂಗಿಲ್ಲ. 1 ಕಿಲೋಮೀಟರ್ ಮಾಲ್ ಐತದ. ಅದ್ರಾಗ ನಮ್ ಗಾಡಿ ಹಚ್ಚಾಕ ನಾ ಅರ್ಧ ಗಂಟೆ ಮ್ಯಾಗ ತಗೊಂಡಿ ರೌಂಡ್ ಹೊಡೆದ. ರೂಲ್ಸ್ ಪ್ರಕಾರನೇ ಬಿಡ್ಬೇಕಲ್ರಿ. ಎಲ್ ಬೇಕಲ್ಲಿ ಬಿಡಂಗಿಲ್ಲ, ನಿಲ್ಸಂಗಿಲ್ಲ. ಜಾಗ ಐತಂದ್ರು ನಿಲ್ಸಂಗಿಲ್ಲ. ಹೌದು. ಇಂಡಿಯನ್ ತರಕಾರಿ ತರಕ್ ಇಲ್ಲಿಗೆ ಬರ್ಬೇಕ್ರಿ ನಾವು. ಇಂಡಿಯನ್ ಶಾಪಿಗೆ ಬರ್ಬೇಕು, ಇಂಡಿಯನ್ ಗ್ರಾಸರಿ ಶಾಪಿಗಳಿಗೆ ಬರ್ಬೇಕು. ಅಲ್ಲಿ ಇಲ್ಲಿ ಬೇಕಾದಲ್ಲಿ ಸಿಗಂಗಿಲ್ಲ. ಎಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೆ ನಮಸ್ಕಾರ, ಬಾಯ್.